ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ. ಕುಮಾರ್ ಡೈರಿ ಫಾರ್ಮಲ್ಲಿ ಬಂದಿದ್ದೇನೆ. ಇಲ್ಲೊಂದಿಷ್ಟು ಗೀರ್ ಹಸುಗಳು ಮತ್ತು ಟಾಪರ್ಕರ, ಸಾಯಿವಾಲ, ಕಾಂಗ್ರೆಸ್ ಹಸುಗಳು ಅದಾವೆ ನೋಡಿ. ಎಲ್ಲ ಗೀರ್ ಹಸುಗಳು ಮತ್ತು ಸಾಯಿವಾಲ, ಕಾಂಗ್ರೆಸ್ ಹಸುಗಳು ಎಲ್ಲ ವ್ಯಾಪಾರಕ್ಕೆ ಇರುತ್ತೆ ನೋಡಿ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಯಾವೆಲ್ಲ ಹಸುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್. ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಬನ್ನಿ, ಇಲ್ಲಿ ಕುಮಾರ್ ಅಣ್ಣವ್ರು ಇದ್ದಾರೆ, ಅಣ್ಣವ್ರು ಪರಿಚಯ ಮಾಡ್ಕೊಳ್ಳೋಣ. ಹಾಂ, ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪರಿಚಯ ಮಾಡಿಕೊಡಿ ಅಣ್ಣ. ಸರ್, ನನ್ನ ಹೆಸರು ಅರುಣ್ ಕುಮಾರ್ ಅಂತ. ನಾವಿಲ್ಲಿ ರಾಮನಗರ ಜಿಲ್ಲೆ, ಇದು ದಕ್ಷಿಣ ಬೆಂಗಳೂರು ಜಿಲ್ಲೆ, ರಾಮನಗರ ತಾಲೂಕ. ಹಾಂ ಸರ್. ಟಿಮ್ಸಂದ್ರ ಗೇಟಿಂದ 1 ಕಿಲೋಮೀಟರ್ ಒಳಗಡೆ ಇದ್ದೀವಿ. ಇಲ್ಲೆಲ್ಲ ನಾವು ಹಸುಗಳ ತಂದು ಮಾರ್ತೀವಿ ಸರ್, ಹೊರಗಡೆಯಿಂದ. ಗಿರು, ಸಾಯಿವಾಲು, ಕಾಂಕ್ರೇಜು, ಟಾರ್ಪರ್ಕರು ಎಲ್ಲ ಥರ ಹಸು ಸಿಗ್ತವೆ. ಜಾಸ್ತಿ ಮಾಡಿ ನಮ್ಮ ಕಡೆ ಗೀರ್ ಹಸುಗಳು ಇರ್ತವೆ ಸರ್. ಯಾವಾಗಲೂ ಹೆಚ್ಚಾಗಿ ಗೀರ್ ಇರ್ತಾವೆ ರೀ. ಹೆಚ್ಚಾಗಿರ್ತವೆ. ಗೀರು, ಸಾಯಿವಾಲ, ಟಾರ್ಪರ್ಕರ್ ಎಲ್ಲ ಥರ ತರ್ತೀವಿ ಸರ್, ಬೇಡಕ್ಕೆ ಇದ್ದಂಗೆ. ಅದರ ರೆಗ್ಯುಲರ್ ಇರೋ ನಮ್ಮ ಕಡೆ ಗೀರು, ಸಾಯಿವಾಲ್ ಇರ್ತವೆ. ಓಕೆ, ಈಗ ನಿಮ್ಗೆ ಫಾರ್ಮ್ ಬರಬೇಕಾದ ಒಂದಿಷ್ಟು ಲೊಕೇಶನ್ ಕರೆಕ್ಟಾಗಿ ಯಾಕಡೆಯಿಂದ? ಮಾಗಡಿ ರೋಡ್, ಲಕ್ಷ್ಮೀಪುರ ರೋಡ್ ಅಂತಾರೆ. ಹಾಂ ಸರ್. ಟಿಮ್ಸಂದ್ರ ಗೇಟಿಗೆ ಇಳ್ಕೊಂಡ್ರೆ ಕಾಲ್ ಮಾಡಿದ್ರೆ ನಾವು ಬಂದು ಕರ್ಕೊಂಡು ಹೋಗ್ತೀವಿ. ಓಕೆ ಸರ್. ಅವ್ರ ವೆಹಿಕಲ್ ಇದ್ರು ಲೊಕೇಶನ್ ಕಳಿಸಿ ಕರೆಸ್ತೀವಿ ಸರ್. ಓಕೆ ಸರ್. ಈ ಕಡೆ ಮಾಗಡಿಯಿಂದ ಬರಬೇಕಾದ್ರೆ ಹೆಂಗೆ ಬರಬೇಕು? ಮಾಗಡಿಯಿಂದ ಬರಬೇಕಾದ್ರೆ ಟಿಮ್ಸಂದ್ರ ಗೇಟಿಗೆ ಇಳಿಬೇಕು ಸರ್. ಲಕ್ಷ್ಮೀಪುರ ರೂಟ್ ನಮ್ಮ ತಿಮ್ಸಂದ್ರ ಗೇಟ್ ಮಧ್ಯದಲ್ಲಿ ಲಕ್ಷ್ಮೀಪುರ ಬರ್ತದೆ ಸರ್. ಅಲ್ಲಿ ನಮ್ಮ ಲೊಕೇಶನ್. ಈ ತಿಮ್ಸಂದ್ರ ಗೇಟಿಗೆ ಬಂದು ನಿಮ್ಗೆ ಕಾಲ್ ಮಾಡ್ಬೋದಾ? ಮಾಡಿದ್ರೆ ನಾವು ಬರ್ತೀವಿ ಸರ್, ಬೈಕ್ ತಗೊಂಡು. ಇಲ್ಲ ಅವ್ರ ವೆಹಿಕಲ್ ಇದ್ರೆ ನಾವು ಲೊಕೇಶನ್ ಬರಂಗೆ ಹೇಳ್ತೀವಿ ಸರ್. 8296 37 2515. ಹಾಂ ಸರ್. ಓಕೆ, ಎಷ್ಟು ಹಸುಗಳದಾವ್ರಿ ಈಗ ನಿಮ್ಮ ಕಡೆ? ಸರ್, ಇನ್ನೊಂದು ನಮ್ದು ಸ್ವಲ್ಪ ಅಡ್ರೆಸ್ ಕನ್ಫ್ಯೂಸ್ ಆಗ್ತಾ ಇದೆ. ಹಾಂ, ಹೇಳಿ ಸರ್. ನಾವು ಇಲ್ಲಿ ಇರೋದೇ ಬೆಂಗಳೂರು ಹತ್ರ. ಹಾಂ. ಕೆಲವರು ಬಿಜಾಪುರ, ದಾವಣಗೆರೆ ಎಲ್ಲೆಲ್ಲ ಕೇಳ್ತಾರೆ. ಹಂಗಿಲ್ಲ, ನಮ್ದು ಇರೋದು ಬೆಂಗಳೂರು ನಿಯರೆಸ್ಟೇ. ನಗರ ತಾಲೂಕ ಸರ್, ಜಿಲ್ಲೆ ದಕ್ಷಿಣ ಬೆಂಗಳೂರು ಇದೆ. ತಿಮ್ಸಂದ್ರ ಗೇಟ್ ಅಂತ ನಮ್ಮ ಲೊಕೇಶನ್. ಓಕೆ ಸರ್. ಓಕೆ ಸರ್. ಎಷ್ಟು ಹಸುಗಳದಾವ ಸರ್ ನಿಮ್ಮ ಕಡೆ? 14 ಹಸುವೆ ಸರ್. 14 ಹಸು. ಯಾವ ತಳಿ ಸರ್ ಇವು? 2 ಹಸುಗಳು. ಟಾರ್ಪರ್ಕರ್ ಅಂತ ಸರ್. ಇದು ಟಾರ್ಪರ್ಕರ್. ಮೂಲತಃ ಎಲ್ಲಿ ಇವ್ರು ಇವು? ಸರ್, ಇವು ರಾಜಸ್ಥಾನ. ಹೌದು. ಓಕೆ, 2 ಹಸುಗಳದಾವ್ರಿ ಈ ತಳಿ? ರಾಜಸ್ಥಾನ. ಇವು ಟಾರ್ಪರ್ಕರ್ ಬ್ರೀಡ್ ಅಲ್ಲ ಸರ್. 2 ಕರು ಹಾಕ್ಯಾವ್ರಿ ಸರ್. ಒಂದು ಹೆಣ್ಣು ಕರು ಹಾಕದೆ, ಒಂದು ಗಂಡು ಕರು ಹಾಕದೆ. ಒಂದು ಹೆಣ್ಣು ಕರು, ಒಂದು ಗಂಡು ಕರುನಾ? ಸಾಧು ಗುಣದಲ್ವ ಸರ್. ಇವು ಸ್ವಲ್ಪ ಕ್ಯಾಮ್ರಾ ನೋಡಿ ಗಾಬರಿ ಮಾಡ್ತವೆ. ಕಾಲು ಅದು ಏನಕ್ಕೆ ಕಟ್ಟಲ್ಲ, ಹಂಗೆ ಹಾಲು ಕರಿತವೆ. ಎಷ್ಟನೇ ಸುಲಿಂದ್ರಿ ಇದು? ಸರ್, 2ನೇ ಸುಲ್. ಇದು 2ನೇ ಸುಲ್. 6 ಅಲ್ಲದೆ 6. ಹೌದು ಸರ್. ಹಾಲಿಗೆ ಹೆಂಗೈತ್ರಿ ಇದು? ಸರ್, ಹಾಲಿಗೆ ಒಂದು ಟೈಮಿಗೆ 4 ಲೀಟ್ರ್ ಬರ್ತದೆ ಸರ್. ಒಪ್ಪತ್ತಿಗೆ 4 ಲೀಟ್ರ್. ಹಾಂ ಸರ್. ಫ್ರೆಂಡ್ಸ್, ಒಪ್ಪತ್ತಿಗೆ 4 ಲೀಟ್ರ್ ಹಾಲು ಹೇಳ್ತಾರೆ ನೋಡ್ರಿ. ಚೂರು ಹಚ್ಕೊಂಬರ್ಬೋದು. ಏನು ಹೇಳಿರಿ ವ್ಯಾಪಾರ? ಸರ್, ಇದು 1.10 ಹೇಳ್ತೀವಿ ಸರ್. 1.10. 1 ಸುತ್ತಮುತ್ತಲು ಕೊಡ್ತೀವಿ ಸರ್, ಹೆಚ್ಚು ಕಮ್ಮಿ. 1 ಲಕ್ಷ ಎಡಬಲ ಫೈನಲ್ ಬಿಡ್ತೀರಿ? ಬಿಡ್ತೀವಿ ಸರ್. ಫ್ರೆಂಡ್ಸ್, ಈ ಹಸು 1 ಲಕ್ಷದ ಎಡಬಲ ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ಈ ಹಸು ರೀ? ಇದು ಹಂಗಿದೆ ಸರ್. ಇದು ಗಂಡು ಕರು ಹಾಕದೆ. ಇದು ಎಷ್ಟನೇ ಸುಲಿಂದು? ಸರ್, ಇದು 2ನೇ ಸುಲ್ಲಿಂದ ಇದೆ. ಇದು 2ನೇ ಸುಲ? ಹೌದು ಸರ್. ಒಂದು ಟೈಮಿಗೆ ಇದು 4-4.5 ಹಾಲು ಬರ್ತದೆ. ಒಪ್ಪತ್ತಿಗೆ 4ರಿಂದ 4. ಏನು ಬರ್ತದೆ ಹೇಳ್ತೀವಿ ಸರ್, ಜಾಸ್ತಿ ಹೇಳಿ ಇದ್ರಾಗ ಹೇಳಕ್ಕಿಲ್ಲ. ಈ ಕರು ಅಂತ ಹಾಕ್ಯಾವಲ್ರಿ? ಕರು ಹಾಕಿ ಒಂದು ಹಾಲು ತೆಗೆದು 2 ಟೈಮ್ ಹಾಲು ಕನ್ಫರ್ಮ್ ಮಾಡಿ ಖರೀದಿ ಮಾಡ್ಬೋದು. ಹೌದು ಸರ್. ಓಕೆ, ಏನು ಹೇಳಿರಿ ಇದಕ್ಕೆ ವ್ಯಾಪಾರ? ಇದಕ್ಕೂ 1,10,10,000 ಹೇಳ್ತೀವಿ. ಹಾಂ, ಚೂರು ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. ಓಕೆ, ಇದು 1 ಲಕ್ಷದ ಎಡಬಲ ಫೈನಲ್ ಬಿಡ್ತೀರಿ? ಕೊಡ್ತೀವಿ ಸರ್. ಇದು ಊರಿಗರನ ಇದ್ರದ್ದು? ಸರ್, ಇದ್ರ ಊರಿಕರ. ಅದು ಫಸ್ಟ್ ತೋರಿಸಿದ ಹೆಣ್ಗರು. ಎಷ್ಟು ದಿವಸದ ಅದಾವ್ರಿ ಕರುಗಳು? ಸರ್, ಇವೆಲ್ಲ 1 ವಾರದ ಒಳಗಡೆ ಇವೆ ಸರ್. 1 ವಾರದ ಒಳಗಡೆ ಅದಾವ. ಫ್ರೆಂಡ್ಸ್, ಈ ಹಸು 1 ಲಕ್ಷದ ಎಡಬಲ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ. ಇದು ಯಾವ ತಳಿ ಸರ್? ಇದು ಕಾಂಗ್ರೆಸ್. ಹಾಂ, ಎಷ್ಟನೇ ಸುಲಿಂದ್ರಿ ಇದು? ಇದು 2ನೇ ಸುಲೆ ಸರ್. ಇದನ್ನು 2ನೇ ಸುಲು. ಹಾಲಿಂದ ರೀ ಫಲಾನ? ಇಲ್ಲ, ಹಾಲು ಅದೇ ಸರ್. ಕರು ಹಾಕದೆ. ಕರು ಹಾಕೈತಿ. ಕರು ಹಾಕಿ ಎಷ್ಟು ದಿವಸ ಐತ್ರಿ ಇದು? ಸರ್, ಕರು ಹಾಕಿ ಇವತ್ತಿಗೆ ಒಂದು 12 ದಿವಸ ಆಯಿತು. 12 ದಿವಸ ಆಯ್ತಾ? ಕರು ಹಾಕದೆ. ಒಂದು ಟೈಮಿಗೆ 4-4.5 ಹಾಲದೆ. ಒಪ್ಪತ್ತಿಗೆ 4ರಿಂದ 4.5 ಲೀಟ್ರ್ ಹಾಲು ಹೇಳ್ತಾರೆ ನೋಡಿ. ಚೂರು ಹಚ್ಕೊಂಬರ್ಬೋದು. ಕರ ಹಾಕಿರೋಂಥ ಹಸುಗಳನ್ನು 2 ಟೈಮ್ ಹಾಲು ತೆಗೆದು ಕನ್ಫರ್ಮ್ ಮಾಡ್ಕೊಂಡು ಖರೀದಿ ಮಾಡಿರಿ. ಮತ್ತು ಶಾಂತ ಸ್ವಭಾವ ಇರುವಂಥ ಹಸುಗಳನ್ನು ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತಾ ಇದ್ದೀನಿ. ಬನ್ನಿ, ಇನ್ನೊಂದಿಷ್ಟು ಹಸುಗಳಿವೆ ನೋಡೋಣ. ಈ ಹಸುಣ? ಸರ್, ಇದು ಗೀರ ಸರ್. ಇದು ಗೀರಾ? 2ನೇ ಸುಲದ ಸರ್. ಇದು ಕರ ಹಾಕೈತೇನು ಫಲಾನ? ಕರು ಹಾಕ ಸರ್. 1 ತಿಂಗಳಾಯ್ತು. 1 ತಿಂಗಳಾಗಿತ್ತು. ಹಾಂ ಸರ್. ಸ್ವಲ್ಪ ಹಾಲಿಗೆ ಹೆಂಗೈತ್ರಿ ಇದು? ಹಾಲು ಸ್ವಲ್ಪ ಕಮ್ಮಿ ಇದೆ ಸರ್. 1 ಟೈಮಿಗೆ 3 ಲೀಟ್ರ್ ಬರ್ತದೆ. ಒಪ್ಪತ್ತಿಗೆ 3 ಲೀಟ್ರ್ ಹಾಲು ಹೇಳ್ತಾರೆ. ಮನೆಯವರಿಗೆ ಒಳ್ಳೆ ಹಾಲು ಸರ್. ಅದು ಅದೇ ಪೂರ್ತಿ ಕಾಲು ಕಟ್ಟಲ್ಲ, ಏನಿಲ್ಲ, ಹಂಗೆ ಹಾಲು ಕರೀತದೆ. ಕಾಲು ಕಟ್ ಆಗುತ್ತೆ ಇಲ್ರಿ? ಏನಿಲ್ಲ ಸರ್, ತುಂಬ ಸಾಕು ನೋಡಿ. ಅದು ಕೆಲವೊಂದು ಹಸುಗಳಿಗೆ ಕಾಲು ಕಟ್ಟಬೇಕಾಗುತ್ತೆ. ಇಲ್ಲ, ರೂಢಿ ಮಾಡೋಕ್ಕೆ ಕಾಲು ಕಟ್ಟೆ ಕರೀಬೇಕು. ಏನು ಹೇಳ್ತೀರಣ್ಣ ವ್ಯಾಪಾರ? ಸರ್, ಇದು 60,000 ಹೇಳ್ತೀವಿ. 60,000. ಒಂದು 55ಕ್ಕೆ ಕೊಡ್ತೀವಿ ಸರ್. ಕರ ಏನೈತ್ರಿ ಇದು? ಕರ ಗಂಡು ಕರು ಅದ ಸರ್. ಊರಿಗರು. 1 ತಿಂಗಳಾಯ್ತು ಸರ್ ಕರು ಹಾಕಿ. ಫೈನಲ್ ಬಿಡೋದಣ್ಣ? ಇದು 55 ಕೊಡ್ತೀವಿ ಸರ್. 55. ಫ್ರೆಂಡ್ಸ್, ಈ ಹಸು 55,000 ಆದರೆ ಫೈನಲ್ ಇರೋದ್ರಿಂದ ರೇಟ್ ಕಮ್ಮಿ ಐತೆ ಸರ್. ಹಸುಗೆಲ್ಲ ಹಸಿರಿನಲ್ಲಿ ಏನು ಪಾಟಿಲ್ಲ. ಓಕೆ, ಇಷ್ಟೆಲ್ಲ ಹಸುಗಳು ಅದಾವೆ ನೋಡ್ರಿ. ಬನ್ನಿ, ನಮ್ಮ ರೈತರೆಲ್ಲ ಬಂದಿದ್ದಾರೆ, ಹಸುಗಳು ನೋಡ್ತಾ ಇದ್ದಾರೆ. ನಿಮಗೆ ಹಸುಗಳು ತೋರಿಸ್ತಾ ಹೋಗ್ತೀನಿ ನಿಮಗೆ. ಇದು ಮಿಕ್ಸ್ ಅಣ್ಣ? ಸರ್, ಇದು ಗೀರಲ್ಲೇ ಇದು ಕಾಬ್ರಿ ಅಂತ ಬರ್ತದೆ ಸರ್. ಕಾಟೆವಾಡಿಯಲ್ಲಿ ಬರ್ತದೆ. ಹಾಂ, ಇದು 3ನೇ ಸುಲು. 3ನೇ ಸುಲು. ಅಲ್ಲಾಗ್ರಿ? ಇದು ತುಂಬ
ಅಲ್ಲಾಗ್ರಿ ಅಲ್ಲ ಕಡೆ ಆಗತ್ತೆ ಸರ್, ಇದು ಬಾಯಿ ಆಗದೆ, ಹೊಸಬಾಯಿ ಹೊಸಬಾಯಿ ಆಗದೆ, ಮೂರನೇ ಸುಲ್ ಕರು ಹಾಕದೆ. ಮೂರನೇ ಸುಲ್ ಕರ ಏನೈತ್ರಿ? ಕರು ಏನೈತ್ರಿ? ಕರು ಗಂಡು ಕರ ಹೋರಿಕರ. ಹೋರಿಗರು ಏನು ಹೇಳಿರಿ ನಾ ವ್ಯಾಪಾರ? ಸರ್ ಇದು 60,000 ಹೇಳ್ತೀವಿ. 60,000 ಬಿಡೋದ್ರಿ? ಒಂದು 55ಕ್ಕೆ ಬಿಡ್ತೀವಿ ಸರ್. 55,000 ಫೈನಲ್. ಹಾಲು ಹೆಂಗೈತ್ರಿ ಒಪ್ಪತ್ತಿಗೆ? ಸರ್ ಒಪ್ಪತ್ತಿಗೆ ಬೆಳಿಗ್ಗೆ 4 ಲೀಟರ್ ಬರ್ತದೆ, ಸಾಯಂಕಾಲ 3:30 ಬರ್ತದೆ. 4ರಿಂದ 3 ಲೀಟರ್ ಒಂದು ಓಕೆ, 2 ಟೈಮ್ ಚೆಕ್ ಮಾಡಿ ತಗೋಬೋದು. 50,000 ಸರ್? ಸರ್ 55 ಫೈನಲ್ ಕೊಡ್ತೀನಿ ಫ್ರೆಂಡ್ಸ್. ಯಸ್ಸು 55,000 ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ಇದು ಯಾವ್ದು ಸರ್? ಸರ್ ಅದು ಸಾಯಿವಲ್ಲೇ ಕ್ರಾಸ್ ಬರ್ತದೆ ಸರ್. ಸಾಯಿವಾಲ ಕ್ರಾಸಾ? ಎಷ್ಟನೇ ಸುಲಿಂದ್ರಿ ಇದು? ಸರ್ ಇದು 2ನೇ ಸುಲ್ ಅದು, ಈಗ 2ನೇ ಸುಲು. ಇನ್ನೊಂದು 10 ದಿವಸ ಟೈಮಿಂಗ್ ಇದೆ ಸರ್. ಅಲ್ಲಾಗ ಹೆಂಗೈತ್ರಿ ಇದು? ಸರ್ ಅಲ್ಲಾಗ 6 ಇದೆ. 6 ಇನ್ನೊಂದು 10 ದಿವಸ ರೀ? 10 ದಿವಸ ಟೈಮ್ ಅದ ಸರ್. 10 ಹಾಲಿಗೆ ಹೆಂಗೆ ಇರ್ಬೋದು? ಹಾಲು ಒಂದು 5 ಲೀಟರ್ ಹೇಳೋರು ಸರ್. ಒಪ್ಪತ್ತಿಗೆ 5 ಲೀಟ್ರ್ ಹಾಲು ಕ್ರಾಸ್ ಇರೋದ್ರಿಂದ ಹಾಲು ಜಾಸ್ತಿ ಬರ್ತದೆ. ಹಾಂ ಸರ್. ಏನು ಹೇಳಿರಿ ವ್ಯಾಪಾರ? ಸರ್ ಇದು 85 ಹೇಳ್ತೀವಿ ಸರ್. 85 ಬಿಡೋದ್ರಿ? ಬಿಡೋದು ಒಂದು 80 ಎಡಬಲ ಫೈನಲ್ ಬಿಡ್ತೀರಿ ಬಿಡ್ತೀವಿ ಸರ್. ಫ್ರೆಂಡ್ಸ್. ಯಸ್ಸು ಹಾಲಿಂದ ಜಾಸ್ತಿ ಇರ್ತದೆ. 80,000 ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ಒಪ್ಪತ್ತಿಗೆ 5 ಲೀಟ್ರ್ ಹಾಲು ರೀ? 5 ಲೀಟರ್ ನಾವು ಗ್ಯಾರಂಟಿ ಹೇಳ್ತೀವಿ ಸರ್. ಅವ್ನು 6-6.5 ಬರಬೇಕು ಅದಕ್ಕೆ. ಓಕೆ ಓಕೆ. 5 ಲೀಟ್ರ್ ಅಂತ ಖಾತ್ರಿ ಹೇಳ್ತೀರಿ? ರಾತ್ರಿ ಹೇಳ್ತೀವಿ ಸರ್. ಫೈನಲ್ ಬಿಡೋದಣ್ಣ? 80,000 ತನಕ ಬಿಡ್ತೀವಿ. 80,000. 2ನೇ ಸುಲು 6 ಅಂತ ನೋಡ್ರಿ. ಇನ್ನೊಂದು 10 ದಿವಸ ಟೈಮು. 5ರಿಂದ 6 ಲೀಟ್ರ್ ಹಾಲು ಹೇಳ್ತಾರೆ. ಚೂರು ಹಚ್ಕೊಂಬರ್ಬೋದು ಫ್ರೆಂಡ್ಸ್. ಇಲ್ಲೊಂದು ಸಾಯಿವಾಲ ಹಸಿದೆ ನೋಡ್ರಿ. ಇದು ಸಾಯಿವಾಲ ರೀ? ಸಾಯಿವಲ್ಲ ಕ್ರಾಸ್ ಬರ್ತದೆ ಸರ್. ಸಾಯಿವಾಲ ಕ್ರಾಸ್ ಕ್ರಾಸ್ ಬರ್ತದೆ. ಸಾಧು ಗುಣದಲ್ಲಿ ಅದಾರೆ. ಫಸ್ಟ್ನೇ ಸುಲು ರೀ ಇದು? ಹಾಂ ಫಸ್ಟ್ ಸರ್. 4 ಕಲ್ಲಿನ 4 ಕಲ್ಲು. ಎಷ್ಟು ದಿವಸ ಆಯ್ತು ರೀ ಕರ ಹಾಕಿ? ಕರು ಹಾಕಿ ಒಂದು 5-6 ದಿವಸ ಆಯಿತು. 5-6 ದಿವಸ ಆಯ್ತು ರೀ. ಹಾಲು ತೆಗ್ದಿರಿ ಈಗ? ಹಾಂ ಹಾಲು ಬೆಳಗ್ಗೆ ಕರೆ ಎಷ್ಟೈತೆ ರೀ ಒಪ್ಪತ್ತಿಗೆ? 5 ಲೀಟರ್ ಬರ್ತಾ ಇದೆ ಸರ್. ಒಪ್ಪತ್ತಿಗೆ 5 ಲೀಟ್ರ್. ಗಿಣ್ಣಲ್ಲಿ ಮುಗಿದಿತ್ತು, ಈಗ ಸ್ವಲ್ಪ ವೈಟ್ ಆಗದೆ. ಫ್ರೆಂಡ್ಸ್ ಒಂದು 6-6 ಒಪ್ಪತ್ತಿಗೆ 5 ಲೀಟ್ರ್ ಹಾಲು ಹೇಳ್ತಾರೆ ನೋಡಿ. ಚೂರು ಹಚ್ಕೊಂಬರ್ಬೋದು. ಕರು ಏನೈತೆ ರೀ ಇದು? ಸರ್ ಇದು ಹೋರಿಕರನೇ ಇದೆ. ಹೋರಿಗರನ? ಎಷ್ಟು ದಿವಸದ ಐತ್ರಿ ಕರ? ಸರ್ ಕರು ಇವತ್ತಿಗೆ ಒಂದು 6ನೇ ದಿವಸ ಇರಬೇಕು. 6 ದಿವಸ. ನಾನು ತಂದಿದ್ದು ನಿನ್ನೆ ತಂದಿದ್ದು. ಹಾಂ. ಅದಕ್ಕೆ ಕರೆಕ್ಟಾಗಿ ಕನ್ಫರ್ಮ್ ಹೇಳ್ತಾ ಇಲ್ಲ. 5 ಇಲ್ಲ 6 ದಿವಸ ಕರ ಅದೇ. ಓಕೆ. ಏನು ಹೇಳಿರಿ ವ್ಯಾಪಾರ? ಸರ್ ಇದು 85 ಹೇಳ್ತೀವಿ. 85,000 ಹೌದು ಸರ್. ಬಿಡೋದ್ರಿ? ಬಿಡೋ ಒಂದು 80 ತನಕ ಕೊಡ್ತೀವಿ ಸರ್. 80 ತನಕ ಫೈನಲ್ ಬಿಡ್ತೀರಿ ಫ್ರೆಂಡ್ಸ್. ಯಸ್ಸು 80,000 ಆದರೆ ಫೈನಲ್ ಆಗಿ ಲೀಟರ್ ಬಿಡ್ತಾರೆ ಮೇಲೆ ನೋಡಿ. ಗ್ಯಾರಂಟಿ ಸರ್. ಒಪ್ಪತ್ತಿಗೆ 5 ಲೀಟ್ರ್ ಹಾಲು 2 ಟೈಮ್ ಸೇರಿ ಒಂದು 10 ಲೀಟ್ರ್ ಹಾಲು ಹೇಳ್ತಾರೆ ನೋಡ್ರಿ. ಚೂರು ಹಚ್ಕೊಂಬರ್ಬೋದು. 80,000 ಫೈನಲ್ ಆಗಿ ಬಿಡ್ತಾರೆ. ಫಸ್ಟ್ನೇ ಸೂಲು ಸಾಧು ಗುಣದಲ್ಲಿ ಹಾಲು ಕರೀತದೆ. ಕಾಲು ಕಟ್ಟು ಆಗುತ್ತಿಲ್ಲ ರೀ? ಏನಿಲ್ಲ ಸರ್. ಓಕೆ ಫ್ರೆಂಡ್ಸ್. ಈ ಥರ ಶಾಂತ ಸ್ವಭಾವ ಇರುವಂಥ ಹಸುಗಳನ್ನು ಖರೀದಿ ಮಾಡಿರಿ. 80,000 ಫೈನಲ್ ಅಣ್ಣ? ಹಾಂ ಸರ್ 80 ಫೈನಲ್ ಕೊಡ್ತೀವಿ. ಈ ಹಸು ಅಣ್ಣ? ಸರ್ ಈ ಹಸು ಗೀರಲ್ಲೇ ಇದೆ, 2ನೇ ಸುಲ್ಲು. 2ನೇ ಸುಲು ಗೀರ್. ಈಗ ಒಂದು ತಿಂಗಳು ಕರು ಆಗ ಸರ್. ಇದು ಸ್ವಲ್ಪ ಕರು ಎದ್ಬಿಟ್ಟದೆ ಹೆಣ್ಗರ. ಹಾಂ. ಇದಕ್ಕೂ ಒಂದು 3.5 ಲೀಟ್ರ್ ಹಾಲು ಅದ ಸರ್ ಒಂದು ಟೈಮಿಗೆ. ಮನೆ ಸಲುವಾಗಿ ತಗೊಳ್ಳೋರಿಗೆ ಒಳ್ಳೆ ಹಾಲು ಸರ್. ಸಾಧು ಗುಣದಲ್ಲದೆ. 3ನೇ ಸುಲು ರೀ ಇದು? 2ನೇ ಸುಲು. 1 ತಿಂಗಳು ಕರು ಇದೆ ನೋಡ್ರಿ. ಹಾಲಿಗೆ ಹೆಂಗೈತೆ ಅಣ್ಣ ಇದು? ಸರ್ 3.5 ಲೀಟ್ರ್ ಹಾಲು ಬರ್ತದೆ ಗ್ಯಾರಂಟಿ. 3 ಲೀಟ್ರ್. ಅಲ್ಲಾಗ್ರಿ ಇದು? ಸರ್ ಅಲ್ಲಾಗ ಕಡೆ ಆಗದೆ. ಕಡೆಯಲ್ಲ. ಆಗದೆ. ಏನು ಹೇಳಿರಣ್ಣ ವ್ಯಾಪಾರ? ಸರ್ ಇದು 65 ಹೇಳ್ತೀವಿ. 65,000. ಎಷ್ಟು ಬಂದರೆ ಬಿಡ್ತೀರಣ್ಣ ಫೈನಲ್? 60 ಎಡಬಲ ಕೊಡ್ತೀವಿ ಸರ್. 60 ಎಡಬಲ. ಹಾಂ ಸರ್. ಯಸ್ಸು 60,000 ಎಡಬಲ ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. 1 ತಿಂಗಳು ಕರು ಇದೆ. 2ರಿಂದ 3 ಲೀಟ್ರ್ ಹಾಲ? ಸರ್ 3.5 ಪಕ್ಕ ಬರ್ತದೆ. 3.5 ಬರ್ತಾವ ಅಂತ ನೋಡ್ರಿ. ಚೂರು ಹಚ್ಕೊಂಬರ್ಬೋದು. ಅದೇ ಹೇಳೋಣ ಸರ್. ಓಕೆ ಓಕೆ. ಬೇಡ ಕಮ್ಮಿ ಹೇಳೋದು. ಹೌದು ರೀ. 60 ಎಡಬಲ ಫೈನಲ್ ರೀ? ಇರ್ಬೇಕು ಸರ್. 60,000 ಎಡಬಲ ಫೈನಲ್ ಬಿಡ್ತೀರಿ? ಹೌದು ಸರ್. ಇಲ್ಲಿ ಬಂದಮೇಲೆ ಚೂರು ಹಚ್ಕೊಂಡ್ ಮಾಡಿ ಕೊಡ್ತೀರಲ್ಲ? ಮಾಡ್ಕೊಡ್ತೀವಿ ಸರ್. ಸನ್ಮಾನ ಮಾಡೋಣ ಸರ್. ಇದು 2ನೇ ಸುಲು ಗೀರಲ್ಲೇ ಸ್ವಲ್ಪ ಕ್ರಾಸ್ ಬರ್ತದೆ ಸರ್. ಇದು ಗಿರ್ ಕ್ರಾಸ್ ರೀ ಇದು? ಹೌದು ಸರ್. 2ನೇ ಸುಲು. ಹಲ್ಲಾಗ್ರಿ ಇದು? ಅಲ್ಲಾಗಿ ಈಗ 6 ಅದ. 6 ಆರಾಮ ಸ್ವಲ್ಪ ಭುಜ ಕಮ್ಮಿ ಬರ್ತದೆ. ಹಾಂ. ಹಾಲಿನಲ್ಲೇ ಒಳ್ಳೆ ಹಾಲು ಬರ್ತದೆ. ಕರ ಹಾಕೈತೇನ್ರಿ ಇದು? ಸರ್ ಕರು ಹಾಕದೆ ಹೆಣ್ಗರ ಅದೇ. ಎಷ್ಟು ದಿವಸ ಐತ್ರಿ ಕರ ಹಾಕಿ? ಸರ್ ಕರು ಹಾಕಿ ಒಂದು 5-6 ದಿವಸ ವಾರದ ಕರ ಅದು ಸರ್. 1 ವಾರದ ಕರ ಐತೆ. ಎಷ್ಟೈತ್ರಿ ಒಪ್ಪತ್ತಿಗೆ ಹಾಲು? ಸರ್ ಈಗ ನಾವು 5-5.5 ಕರಿತಾ ಇದ್ದೀವಿ. 5 ಲೀಟ್ರ್ ಗ್ಯಾರಂಟಿ ಕೊಡ್ತೀವಿ ಸರ್. 5 ಲೀಟ್ರ್ ಖಾತ್ರಿ ಕೊಡ್ತೀರಿ? ಇನ್ನೊಂದು 20 ದಿವಸ ಕಳೆದ್ರೆ ಒಂದು 6 ಲೀಟ್ರ್ ಬರ್ಬೋದು. ಏನು ಹೇಳಿರಿ ವ್ಯಾಪಾರ? 80,000 ಹೇಳ್ತೀರಾ? ಹೌದು ಸರ್. ಎಷ್ಟು ಬಂದ್ರೆ ಬಿಡ್ತೀರಣ್ಣ ಫೈನಲ್? 75 ಫೈನಲ್ ಕೊಡ್ತೀವಿ. 75,000 ಫ್ರೆಂಡ್ಸ್. ಯಸ್ಸು 75,000 ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ಇದು ಗಿರ್ರಣ್ಣ? ಇದು ಗೀರು ಸರ್ 2ನೇ ಸುಲ್ಲು. ಇದು ಕ್ರಾಸ್ ಒಳಗ? ಸಾಧು ಪ್ರಾಣಿ. ಆದರೆ ಕಾಲಿಗೆ ಹಗ್ಗಕ್ಕೆ ಹಾಲು ಕರಿತೀವಿ ಸರ್. ಇದು ಕಾಲಿಗೆ ಹಗ್ಗ ಹಾಕ್ಬೇಕ್ರಿ? ಹಾಕ್ತಾ ಇರ್ಬೇಕು ಸರ್. ಓಕೆ. 2ನೇ ಸುಲ್ ರೀ? 2ನೇ ಸುಲ್ಲು ಸರ್. ಅಲ್ಲಾಗ್ರಿ ಇದು? ಅಲ್ಲ ಕಡೆ ಆಗತ್ತೆ. ಹೊಸಬಾಯಿ. ಕರು ಹಾಕೈತೇನು ಫಲಾನ ಇದು? ಸರ್ ಕರು ಹಾಕದೆ. ಕರು ಹಾಕಿ 15 ದಿವಸ ಆಯಿತು. 15 ದಿವಸದ? ಈಗ 4.5 ಲೀಟ್ರ್ ಹಾಲು ಕರಿತಾ ಇದ್ದೀವಿ ಸರ್. ಒಪ್ಪತ್ತಿಗೆ 4ರಿಂದ 4.5 ಲೀಟ್ರ್ ಹಾಲು ಕರು ಕುಡ್ಕೊಂಡು ಕರಿತೀವಿ ಸರ್. ಓಕೆ. ಏನು ಹೇಳಿರಿ ವ್ಯಾಪಾರ? ಸರ್ ಇದು 85 ಹೇಳ್ತೀವಿ ಸರ್.
85,000. ಹಾಂ ಸರ್. ಬಿಡೋದ್ರಿ ಬಿಡೋದು 80 ಅಡಬಲ ಕೊಡ್ತೀವಿ ಸರ್. 80 ಎಡಬಲ ಫೈನಲ್ ಬಿಡ್ತೀರಿ. ಓಕೆ ಫ್ರೆಂಡ್ಸ್, ಎಸ್ಸು 80,000 ಎಡಬಲ ಆದರೆ ಫೈನಲ್ ಆಗಿ ಬಿಡ್ತಾರಂತ. ಓಕೆ, ಕರು ಹೆಣ್ಗಾರ ಐತಲ್ರಿ ಇದ್ರ? ಇಲ್ಲ, ಓರಿಕರ ಓರಿಗರನ? ಇದು ಓರಿಗರನ? ಇದು ಓರಿ ಸರ್, ಒಂದು 7 ತಿಂಗಳು ಓರಿ ಇದೆ ಸರ್. ಫ್ರೆಂಡ್ಸ್, ಭಾಳಷ್ಟು ಜನರು ಗಿರ್ ತಳಿಯ ಓರಿಗಳು ಬೇಕಂತ ಕೇಳ್ತಾ ಇದ್ರಿ, ತೋರಿಸ್ತಾ ಇದ್ದೀನಿ ನೋಡಿರಿ ಇವತ್ತಿನ ಈ ವಿಡಿಯೋದಲ್ಲಿ. ಮೇಲೆ ಬಾ. ಏನು ವಯಸ್ಸಿನಾಗ ಐತ್ರಿ ಇದು? ಸರ್ 7ನೇ ತಿಂಗಳು ರನ್ನಿಂಗ್ ಇದೆ ಈಗ. 7ನೇ ತಿಂಗಳ. ಪ್ಯೂರ್ ಭಾವನಗರ ಇಲ್ಲ ಸರ್. ಇದು ತಾಯಿದು ರೆಕಾರ್ಡ್ ಬೇಕಾದ್ರೆ ಫೋಟೋದು ಎಲ್ಲ ಅವೇ ನನ್ನ ಕಡೆ. 7 ರಿಂದ 8 ತಿಂಗಳು ಕರು ನೋಡ್ರಿ. ಏನು ಹೇಳಿರಣ್ಣ ವ್ಯಾಪಾರ? ಸರ್ ಇದು 40,000 ಹೇಳ್ತೀವಿ. 40,000 ಫೈನಲ್ ಬಿಡೋದ್ರಿ? ಬಿಡೋದು ಒಂದು 2-3 ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. ಬ್ರೀಡರ್ ಬಂದರೆ ಕೊಡ್ತೀವಿ ಸರ್, ಬೇರೆಯವ್ರಿಗೆ ಕೊಡಲ್ಲ. ಓಕೆ, ಸಾಕು. ಅವ್ರು ನಮ್ಗೆ ಅವ್ರು ಎಷ್ಟು ಹೇಳ್ಬೇಕು ಹೋಗ್ತೀವಿ ಅಂತ ಅಂದರೆ ಕೊಡ್ತೀವಿ. ಓಕೆ ಸರ್. ಓಕೆ ಸರ್, ಚಿಕ್ಕದ್ರಿಂದ ನಾವು ಸಾಕಿದ್ದೀವಿ, ಫೀಲಿಂಗ್ ಇದೆ ನಮಗೆ. ಹೌದು ಸರ್. ಅಂದರೆ 38,000ವರೆಗೂ ಫೈನಲ್ ಬಿಡ್ತೀರಿ? ಒಂದು 2-3 ಸಾವಿರ ಹೆಚ್ಚು ಕಮ್ಮಿ ಕೊಡೋಣ ಸರ್. ಓಕೆ ಫ್ರೆಂಡ್ಸ್, ಇದು ಮಹಾರಾಷ್ಟ್ರದಿಂದ ತಂದಿವಿ ಸರ್ ಎಮ್ಮೆ. ಫ್ರೆಂಡ್ಸ್, ಇಲ್ಲೊಂದು ಎಮ್ಮೆ ಇದೆ ನೋಡ್ರಿ. ಇದು ಕುಮಾರ್ ಡೈರಿ ಫಾರ್ಮ್, ಕುಮಾರಣ್ಣವ್ರದ್ದು. ಇದು ಕೂಡ ಎಲ್ಲಿದ್ರಣ್ಣ ಇದು? ಸರ್ ಮಹಾರಾಷ್ಟ್ರದಿಂದ ತಂದಿದ್ದೀವಿ. ಹಾಂ, ಪಂಡ್ರಪುರಿ ಕ್ರಾಸ್ ಇದೆ ಸರ್. ಇದು ಪಂಡ್ರಪುರಿ ಕ್ರಾಸ್. ಕೊಂಬು ಉದ್ದ ಬರ್ತವೆ. ಹೌದು ಸರ್. ಇದು ನಾಟಿ ಕ್ರಾಸ್ ಇದೆ. ಹಾಂ ಹಾಂ, ಹಾಲಿಗೆ ಕರೆಕ್ಟ್ ಅದರಲ್ಲೇ ಕ್ರಾಸ್ ರೀ ಇದು. ತುಂಬ ಸಮಾಧಾನ ಸರ್. ಆಮೇಲೆ ಬೈಲಿಗೆ ಮೈಕೋತದೆ ಆರಾಮಾಗಿ, ಮೇಂಟೆನೆನ್ಸ್ ಇಲ್ಲ. ಎಷ್ಟನೇ ಸುಲಿಂದ್ರ ಇದು? ಸರ್ 2ನೇ ಸುಲಿಂದ. 2ನೇ ಸುಲಿಂದ. ಇದು ಎಷ್ಟು ದಿವಸ ಹೋಗ್ಬೋದಣ್ಣ ಈಗ? ಇನ್ನೂ ಒಂದು 15 ಟೈಮ್ ಇದೆ. 15 ದಿವಸ. ಹೌದು. ಹಾಲಿಗೆ ಹೆಂಗೈತ್ರಿ ಇದು? ಹಾಲಿಗೆ ಅವ್ರು 5 ಲೀಟ್ರ್ ಹೇಳೋದು ಸರ್, ಒಂದು 4 ಲೀಟ್ರ್ ಗ್ಯಾರಂಟಿ ಕೊಡ್ತೀನಿ. ಒಪ್ಪತ್ತಿಗೆ 5 ಲೀಟ್ರ್ ಹೇಳ್ರಿ, 4 ಲೀಟ್ರ್ ಖಾತ್ರಿ ಕೊಡ್ತೀರಿ? ನಾವು ತಂದೀಗ 15 ದಿವಸ ಆಯಿತು. ಹಾಂ ಸರ್. ಯಾರ ಸಾಕೋರಿಗೆ ಒಳ್ಳೆ. ಇನ್ನು ಟೈಮ್ ಎಷ್ಟೈತೆ ಅಂದರೆ? ಸರ್ ಟೈಮು ಇನ್ನೊಂದು 15 ದಿವಸ ಅದೇ ಸರ್. 15 ದಿವಸ. ಹಾಲು ಇದು ಆಗವೆ ಗಿಣ್ಣು. ಸರ್, ಬಿಡೋದು ಫೈನಲ್? ಸರ್ ಇದು 85 ಹೇಳಿ 80 ಕೊಡ್ತೀವಿ ಸರ್. 80 ತನಕ ಬಿಡ್ತೀರಿ? ಹಾಂ ಸರ್. ಫ್ರೆಂಡ್ಸ್, ಈ ಎಮ್ಮೆ 85,000 ಹೇಳ್ತಾರೆ ನೋಡಿರಿ. 80,000ವರೆಗೂ ಫೈನಲ್ ಆಗುತ್ತೆ. ಯಾರು ಲೇಡೀಸು ಜೆಂಟ್ಸ್ ಯಾರು ಬೇಕಾದ್ರೂ ಇಟ್ಕೋಬೋದು. ಹಾಂ ಹಾಂ, ಯಾವುದೋ ಏನು ಗಲಾಟೆ ಓಡೋಗೋದು ಅಂತ ಏನಿಲ್ಲ. ಶಾಂತ ಸ್ವಭಾವ ಆಯ್ತು ನೋಡಿರಿ. ಅದು ಇಲ್ಲ. ಫ್ರೆಂಡ್ಸ್, ಈ ಕಡೆ ಒಂದಿಷ್ಟು ಹಸುಗಳು ಅದಾವೆ ನೋಡಿರಿ. ಈ ಕಡೆ ಒಂದು 3 ಹಸುಗಳು ಅದಾವೆ. ಈ ಹಸುಗಳು ಏನು ಹೇಳ್ತಾರೆ ಕೇಳೋಣ. ಇದು ಗಿರಣ? ಗಿರಲ್ಲ ಸರ್. ಎಷ್ಟನೇ ಸುಲಿಂದ್ರ ಇದು? ಸರ್ ಇದು 2ನೇ ಸುಲ್ ಅದಾಗದೆ. 2ನೇ ಸುಲು. ಅಲ್ಲಿಂದ ಇದು ಆರಲ್ಲ ಸರ್. ಹಾಲ ಗಬ್ಬರಿ? ಇದು ಗಬ್ಬದ ಸರ್. ಇನ್ನೊಂದು 10-12 ದಿವಸ ಟೈಮ್ ಇದೆ ಸರ್. ಇನ್ನೊಂದು 10-12 ದಿವಸ ಟೈಮ್ ಐತೆ ರೀ. ಎಷ್ಟನೇ ಸುಲಿಂದ್ರ? 2ನೇ ಸುಲ್. 2ನೇ ಸುಲು. ಹಲ್ಲಾಗ್ರಿ? ಅಲ್ಲ, ಆರಲ್ಲ ಸರ್. ಆರಲ್ಲು. ಹಾಲಿಗೆ ಹೆಂಗೈತಿ ಅಣ್ಣ ಇದು? ಸರ್ ಹಾಲಿಗೆ 4 ಲೀಟ್ರ್ ಗ್ಯಾರಂಟಿ ಕೊಡ್ತೀವಿ ಸರ್. ಒಪ್ಪತ್ತಿಗೆ 4 ಲೀಟ್ರ್. ಮೈಸೂರು 5 ಲೀಟ್ರ್ ಕರಿಬೋದು. ಓಕೆ, ಏನು ಹೇಳಿರಿ ವ್ಯಾಪಾರ? ಇದು 80 ಸರ್. 80,000 ಬಿಡೋದ್ರಿ? ಬಿಡೋ ಒಂದು 75 ಆಸ್ಪಾಸ್ ಕೊಡ್ತೀವಿ. 75 ಎಡಬಲ ಫೈನಲ್ ಬಿಡ್ತೀವಿ. 1,000 ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. ಫ್ರೆಂಡ್ಸ್, ಎಸ್ಸು 75,000 ಎಡಬಲ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ. ಎಸೋಣ. ಇದು ಗಿರ್ ಕಾಂಕ್ರೀಟ್ ಮಿಕ್ಸ್? ಸ್ವಲ್ಪ ಮಿಕ್ಸ್ ಬರ್ತದೆ ಸರ್ ಇದು ಮುಖದಲ್ಲಿ. ಹಾಂ ಹಾಂ, ಸಾಧು ಗುಣದಲ್ಲದೆ 1ನೇ ಸುಲ್ ಸರ್. 4 ಅಲ್ಲ ಅದೇನು. 1ನೇ ಸುಲು 4 ಅಲ್ಲು. ಹಾಂ, 4.5 ಲೀಟ್ರ್ ಹಾಲು ಕರಿತಾ ಇದೆ ಸರ್. 4 ಲೀಟ್ರ್ ಗ್ಯಾರಂಟಿ ಕೊಡ್ತೀವಿ. ಕರು ರೀ? ಕರು ಗಂಡು ಕರ ಸರ್. ಊರಿಗರ. ಎಷ್ಟು ದಿವಸ ಐತ್ರಿ ಕರ ಹಾಕಿ? ಸರ್ ಕರು ಹಾಕಿ 15 ದಿವಸ ಆಯಿತು. 20 ದಿವಸನೇ ಆಯಿತು ಸರ್. ಹಾಂ, ಒಂದು 20 ದಿವಸ ಒಳಗಿದೆ ಕರು. 4-4.5 ಲೀಟ್ರ್ ಹಾಲು ಐತ್ರಿ? 4 ಲೀಟ್ರ್ ಪಕ್ಕ ಕೊಡ್ತೀವಿ ಸರ್. ಓಕೆ, ಏನು ಹೇಳಿರಿ ವ್ಯಾಪಾರ? ಸರ್ ಇದು 87 75 ಕೊಡ್ತೀವಿ ಸರ್. 87, 75 ಎಡಬಲ ಫೈನಲ್ ಬಿಡ್ತೀರಿ? ಫ್ರೆಂಡ್ಸ್, ಎಸ್ಸು 75,000 ಎಡಬಲ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿರಿ. ಸಾಧು ಗುಣದಲ್ಲೆಲ್ಲ ಚೆನ್ನಾಗಿದೆ ಸರ್. ಫ್ರೆಂಡ್ಸ್, ಇಲ್ಲಿ ಕೂಡ ಬಂದು ನೀವು ಪ್ರತಿಯೊಂದು ಹಸುಗಳನ್ನು ಶಾಂತ ಸ್ವಭಾವ ಇರುವಂಥ ಹಸುಗಳನ್ನು ಖರೀದಿ ಮಾಡ್ರಿ ಅಂತ ಹೇಳ್ತಾ ಮತ್ತೆ ವಿಡಿಯೋ ಮುಂದುವರಿಸ್ತೀನಿ. ಕರು ಕೊಟ್ಟಿರೋಂಥ ಹಸುಗಳನ್ನು 2 ಟೈಮ್ ಹಾಲು ತೆಗೆದು ಕನ್ಫರ್ಮ್ ಮಾಡ್ಕೊಂಡು ಖರೀದಿ ಮಾಡಿರಿ. ಯಾಕಂತೇಳಿ ಎಲ್ಲ ಹಸು ಒಂದೇ ಸಮಾನ ಇರೋಲ್ಲ, ಹಂಗಾಗಿ ಮಾತು ಹೇಳ್ತಾ ಇದ್ದೀನಿ. ಬನ್ನಿ, ಇನ್ನೊಂದಿಷ್ಟು ಹಸುಗಳಿದೆ ನೋಡೋಣ. ಒಂದಿಷ್ಟು ಕರುಗಳು ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ. ಈ ಹಸೋಣ ಸರ್ ಇದು 2ನೇ ಸುಲು. 2ನೇ ಸುಲು. ಇವತ್ತೇ ಬಂದು ಸರ್ ಇದು ಗಾಡಿ. ಕರ ಇದ್ರದ್ದು ಅಣ್ಣ ಇದು? ಹಾಂ, ಇದ್ರದ್ದೇ ಕರ ಸರ್. ಊರಿಗೆರಣ? ಕರ ಸರ್. ಎಷ್ಟನೇ ಸುಲಿಂದ್ರಿ ಕರ ಹಾಕಿರೋದು? 3 ದಿವಸ ಆಯಿತು ಸರ್ ಕರ ಹಾಕಿ. 3 ದಿವಸ. ಎಷ್ಟನೇ ಸುಲಿಂದ ಕರ? ಸರ್ 3ನೇ ದಿವಸ. ಈಗ 2ನೇ ಕರು. 2ನೇ ಕರು. ಈಗ ಹಾಕಿದ್ರು 2ನೇದು. ಓಕೆ, ಇನ್ನು 6 ಅಲ್ಲ ಸರ್ ಇದು. ಇದು ಹಾಲಿಗೆ ಹೆಂಗೈತ್ರಿ? ಹಾಲಿಗೆ ಒಂದು 4 ಲೀಟ್ರ್. 4 ಲೀಟ್ರ್. ಗಾಡಿ ಜರ್ನಿ ಮಾಡೋದೇ ಸ್ವಲ್ಪ ಡನ್ ಆಗ್ತದೆ. ಹಾಂ ಹಾಂ ಹಾಂ, ಇವತ್ತೇ ಬೆಳಗ್ಗೆ ಬಂದಿದ್ದು. ಏನು ಹೇಳಿರಣ್ಣ ವ್ಯಾಪಾರ? ಸರ್ ಇದು 80 80,000 ಹಾಂ ಸರ್. ಬಿಡೋದ್ರಿ? ಬಿಡೋದು ಒಂದು 5,000 ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. 5,000 ಹೆಚ್ಚು ಕಮ್ಮಿ ಬಿಡ್ತೀರಿ? ಫ್ರೆಂಡ್ಸ್, ಸಾಲ ಅದು ಏನು ಕಟ್ಟಲ್ಲ ಸರ್. ಎಸ್ಸು ಅಂದರೆ 75 ತನಕ ಬಿಡ್ತೀರಾ? ಓಕೆ ಫ್ರೆಂಡ್ಸ್, ಎಸ್ಸು 75,000 ಎಡಬಲ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ. ಇನ್ನೊಂದು ಇದು ಸಾಯಿವಾಲ ಕ್ರಾಸ? ಸಾಯಿವಾಲನ? ಪ್ಯೂರ್ ಇದು. ಸಾಯಿವಾಲ ಪ್ಯೂರಾ? ಫ್ರೆಂಡ್ಸ್, ಇಲ್ಲೊಂದು ಸಾಯಿವಾಲ ಹಸು ಇದೆ ನೋಡಿರಿ. ಈ ಹಸು ಏನು ಹೇಳ್ತಾರೆ ಕೇಳೋಣ. ಇದು ಎಷ್ಟನೇ ಸುಲಿಂದ್ರೆ? ಸರ್ 2ನೇದು. ಈ ಕರು ಹಾಕ್ರೆ 2ನೇ ಸರ್. 2ನೇ ಸುಲು. ಇನ್ನೂ ಟೈಮ್ ಐತ್ರಿ? ಇಲ್ಲ, ಒಂದು 4-5 ದಿವಸ ಸರ್. ಇನ್ನೊಂದು 4 ದಿವಸ. ನಿನ್ನೆ ತಂದಿದ್ದೀವಿ ಸರ್, ಇವತ್ತು ವ್ಯಾಪಾರ ಆಯಿತು. ಸೆಕೆಂಡ್ನೇ ಸುಲ್ರಿ ಇದು? ಹಾಂ, 2ನೇ ಸರ್.
ಎಷ್ಟಕ್ಕೆ ಆಗೈತೆ ರೀ ಇದು? ಸರ್ ಈಗ 82 ಕೊಟ್ಟಿದ್ದೀವಿ ಸರ್. 82,000ಕ್ಕೆ 5 ಲೀಟ್ರ್ ಹಾಲು ಗ್ಯಾರಂಟಿ ಹೇಳಿದ್ವಿ. ಒಪ್ಪತ್ತಿಗೆ 5 ಲೀಟ್ರ್ ಹಾಲು ಹೇಳ್ತಾರೆ ನೋಡಿರಿ. 82,000ಕ್ಕೆ ಆಗೈತೆ ನೋಡಿರಿ ಫ್ರೆಂಡ್ಸ್. ಇಷ್ಟೆಲ್ಲ ಹಸುಗಳು ತೋರಿಸಿದ್ದು ನಿಮ್ಗೇನಾದ್ರು ಈ ಹಸುಗಳಲ್ಲಿ ಯಾವ ಹಸುಗಳು ಇಷ್ಟ ಆದರೆ ಫಾರ್ಮ್ಗೆ ಭೇಟಿ ನೀಡಿ ಪ್ರತಿಯೊಂದು ಹಸುಗಳನ್ನು 1ರಿಂದ 4 ಸಲ ಪರಿಶೀಲಿಸಿ ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಗೀರ್ ಹಸುಗಳ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್. ಗೀರ್ ಹಸುಗಳ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಇಷ್ಟೆಲ್ಲ ಕರುಗಳು ಕೂಡ ಅದಾವೆ ನೋಡ್ರಿ. ಹೇಳಿ ಸರ್. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಅರುಣ್ ಕುಮಾರ್ ಅಂತ. ಹಾಂ ಸರ್. ನಿಮ್ಮ ಹಳ್ಳಿ ರೈತ ಚಾನೆಲ್. ಆಮೇಲೆ ರೈತರಿಂದ ರೈತರಿಗೆ ಪರಿಚಯ ಆಗ್ತಾ ಇದೆ. ಹೌದು ಸರ್. ಎಲ್ಲರೂ ಒಬ್ಬರಿಂದ ಈಗ ಅಣ್ಣವರೆಲ್ಲ ಬಂದವ್ರೆ. ಇವರೆಲ್ಲ ಇವರದು ಫ್ರೆಂಡರೆಲ್ಲ ವಿಡಿಯೋ ನೋಡಿ ಬಂದವ್ರೆ. ಹಾಂ ಸರ್. ನಿಮ್ಮಿಂದ ನಮ್ಗೆ ತುಂಬ ಹೆಲ್ಪ್ ಆಗದೆ. ಓಕೆ ಸರ್. ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತಲೇ ಎಲ್ಲ ಕೆಲಸ ಮಾಡ್ತಾಯಿದ್ವಿ. ಆದರೆ ಇಲ್ಲಿ ಬಂದು ಹಸುಗಳು ಖರೀದಿ ಮಾಡಿದಾಗ ನಿಮ್ಮ ಅನುಭವ ಪ್ರಕಾರ ಖರೀದಿ ಮಾಡ್ಬೇಕ್ರಿ. ಈಗ ನಾವು ತೋರಿಸೋ ನಮ್ಮ ಕೆಲಸ ಅಷ್ಟೇ. ಈಗ ನಾವೇನ್ರಿ 12 ಫಾರ್ಮ್ಗಳು ವಿಸಿಟ್ ಮಾಡ್ತೀವಿ, ಯಾವ ಹಸುಗಳು ಹೆಂಗಿರ್ತಾವಂತ ನಾವು ನೋಡಿರಲ್ಲ. ಬೈ ಚಾನ್ಸ್ ನಿಮ್ಮ ಅನುಭವ ಪ್ರಕಾರ ನೀವು ಒಳ್ಳೆ ಹಸುಗಳನ್ನು ಚಾಯ್ಸ್ ಮಾಡಿದ್ರಿ ಅಂದರೆ ಅದ್ರಾಗ ಲಾಸ್ ಆಗೋದು ಚಾನ್ಸ್ ಇರಲ್ಲ. ಬಟ್ ನೀವೇನಾದರೂ ಯಾಮಾರಿ ಅಂಥ ಇಂಥ ಹಸುಗಳನ್ನು ಎತ್ಕೊಂಡು ಹೋದರೆ ಖಂಡಿತವಾಗಿ ಲಾಸ್ ಆಗ್ಬೋದು. ಹೌದ್ರಿ. ತಾವು ಯಾವ್ರಿಂದ ಬಂದ್ರಿ ಸರ್? ನಾವು ಕನಕಪುರದಿಂದ ಆರೋಬಲೆ ಡ್ಯಾಮಿನ್. ತಮ್ಮ ಹೆಸರು? ಜಾನ್ ಅಂತ. ಜಾನ್ ಅವರು. ನಾನು ನೀವು ರೀ? ಮುಳ್ಳಳ್ಳಿ. ನೀವ್ರಿ ಅಣ್ಣ? ಓಕೆ. ಹಸು ತೊಗೊಳಕ್ಕೆ ಬಂದಿರಣ್ಣ? ಹಸು ತೊಗೊಳಕ್ಕೆ ಬಂದಿರಿ? ಎಷ್ಟು ಹಸು ನೋಡಿರಿ ಈಗ? 3 ಹಸು ನೋಡಿದ್ದೀವಿ. ಹಾಂ ಸರ್. ನೋಡ್ತಾ ಇದ್ದೀವಿ, ವ್ಯಾಪಾರ ಮಾಡ್ತಾ ಇದ್ದೀವಿ. ಓಕೆ. ಆಮೇಲೆ ಸರ್ ನಮ್ಮ ಕಡೆ ಹಸುಗಳು ಯಾರು ತಗೋತಾರೆ, ಗಾಡಿ ಟ್ರಾವೆಲ್ಸ್ ನಮ್ಮ ಫ್ರೆಂಡ್ ಅವರೇ. ಹಾಂ ಸರ್. ಇಲ್ಲಿ ತೋರಿಸ್ತೀವಿ ನೋಡಿ. ಟಾಟಾ ಎಸಿ ಇದೆ, ಬುಲೆರೋ ಇದೆ ನಮ್ಮ ಸೈಡು. ಹಾಂ ಹಾಂ ಹಾಂ. ಅವ್ರಿಗೆ ಯಾವ ಥರ ಅನುಕೂಲ ಬೇಕೋ ಆ ಥರ ಗಾಡಿ ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್. ಓಕೆ ಸರ್. ಓಕೆ. ಓಕೆ ಸರ್, ಧನ್ಯವಾದಗಳು. ನಮಸ್ಕಾರ.